ಕಳೆದ 3 ದಿನಗಳಿಂದ ಹೋಟೆಲ್ಗಳ ಮೇಲೆ ರೇಡ್ ನಡೀತಾ ಇದೆ. ಯಾವ್ಯಾವ ಹೋಟೆಲ್ಗಳ ಮೇಲೆ ದಾಳಿ ಆಗಿದೆ, ಅಧಿಕಾರಿಗಳು ಏನೆಲ್ಲ ಸೀಸ್ ಮಾಡಿದ್ದಾರೆ, ಕಲುಷಿತ ಆಹಾರದ ಬಗ್ಗೆ ಸಿಟಿ ಮಂದಿ ಹೇಳ್ತಾ ಇರೋದೇನು, ಇದೆಲ್ಲದರ ಬಗ್ಗೆ ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳಿಂದ 5 ಸ್ಟಾರ್ ಹಾಗೇನೆ ಜಂಕ್ ಫುಡ್ ಮಳಿಗೆಗಳ ಮೇಲೆ ಒಂದು ರೇಡ್ ಅನ್ನ ಮಾಡ್ತಿರುವಂತದ್ದು. ಸೊ ಇದರಲ್ಲಿ ಏನೆಲ್ಲ ಅಂಶಗಳು ಪತ್ತೆಯಾಗಿದೆ, ಹಾಗೇನೆ ಈ ಒಂದು ರೈಡ್ ನ ಉದ್ದೇಶವೇನು, ಇದರಲ್ಲಿ ರೂಲ್ಸ್ ಬ್ರೇಕ್ ಆಗಿದೆ, ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನೀಗ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಲಲಿತ್ ಅಶೋಕ್ ಹೋಟೆಲ್ನಲ್ಲಿ 76 ಕೆಜಿ ಮಾಂಸವನ್ನ ವಶಪಡಿಸಿಕೊಂಡಿದ್ದಾರೆ. 200 ಕೆಜಿ ತರಕಾರಿ, 32 ಲೀಟರ್ ಅವಧಿ ಮೀರಿದಂತಹ ಹಾಲನ್ನ ವಶಪಡಿಸಿಕೊಂಡಿದ್ದಾರೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ 15 ಕೆಜಿ ಮಾಂಸ, ಫೋರ್ತ್ ಸೀಸನ್ ಹೋಟೆಲ್ನಲ್ಲಿ 19 ಕೆಜಿ ಮಾಂಸ, ತಾಜ್ ವಿವಾಂತ್ ಬೆಂಗಳೂರಿನಲ್ಲಿ ಅಂದ್ರೆ ವೈಟ್ ಫೀಲ್ಡ್ ನಲ್ಲಿ 3 ಕೆಜಿ ಅವಧಿ ಮೀರಿದಂತಹ ಬೇಕರಿ ಉತ್ಪನ್ನಗಳನ್ನ ವಶಪಡಿಸಿಕೊಂಡಿದ್ದಾರೆ. ಇನ್ನ ಯಶವಂತಪುರ ಅಲ್ಲಿರುವಂತಹ ತಾಜ್ ಹೋಟೆಲ್ನಲ್ಲಿ 72 ಕೆಜಿ ಮಾಂಸ ಹಾಗೂ ಸಾಲ್ಮನ್ ಮೀನು ಏನ್ ಬರುತ್ತೆ ಅದನ್ನ ವಶಪಡಿಸಿಕೊಂಡಿದ್ದಾರೆ. ಇನ್ನ ಏಟ್ರಿಯ ಹೋಟೆಲ್ನಲ್ಲಿ ಸುಮಾರು 105 ಕೆಜಿ ಅವಧಿ ಮೀರಿದ ಆಹಾರ ಪದಾರ್ಥಗಳು, ಜೊತೆಗೆ 50 ಕೆಜಿ ಕೋಳಿ ಮಾಂಸ, 25 ಕೆಜಿ ಮಾಂಸ, 23 ಕೆಜಿ ಮೀನು ಹಾಗೂ 7 ಕೆಜಿ ತರಕಾರಿಯನ್ನ ವಶಪಡಿಸಿಕೊಂಡಿರುವಂತದ್ದು. ಯಾರೇ ಈ ಒಂದು ನಿಯಮವನ್ನ ಗಾಳಿಗೆ ತೂರಿದಲ್ಲಿ ಮೊದಲನೇದಾಗಿ ಇಂಪ್ರೂವಲ್ ಒಂದು ನೋಟಿಸ್ ಅನ್ನ ಕೊಡಬೇಕು. ನೀವು ಮೊದಲನೇ ಬಾರಿ ಈ ರೀತಿ ತಪ್ಪನ್ನ ಮಾಡಿದರೆ ನೀವು ಇಂಪ್ರೂವ್ ಮಾಡ್ಕೊಳ್ಳಿ ಅನ್ನುವಂತಹ ನೋಟಿಸ್ ಕೊಡುವಂತಹ ಸಾಧ್ಯತೆಗಳಿರುತ್ತೆ. ಅದನ್ನ ಮೀರಿ ಹೋದ್ರೆ ಅವರು ಲೈಸೆನ್ಸ್ ಅನ್ನ ಕೂಡ ರದ್ದತಿ ಮಾಡುವಂತಹ ಅಧಿಕಾರ ಇವರಿಗೆ ಇರುತ್ತೆ. ಇದರ ಜೊತೆಗೆ ದಂಡವನ್ನು ಕೂಡ ವಿಧಿಸಬಹುದು. ಅಂದ್ರೆ ನಮ್ಮ ಸ್ಟೇಟ್ FSSAI ಅಧಿಕಾರಿಗಳಿಗೆ ಸುಮಾರು 5 ಲಕ್ಷದವರೆಗೂ ಕೂಡ ದಂಡವನ್ನ ವಿಧಿಸುವಂತಹ ಒಂದು ಅಧಿಕಾರ ಇರುತ್ತೆ. ಸೊ ಅದನ್ನು ಕೂಡ ಇವರು ಮಾಡಬಹುದು. ಮೇಜರ್ ಆಗಿ ಜನರ ಒಂದು ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರದೆ ಕಂಡು ಬಂದಲ್ಲಿ ಅಂತವರ ಮೇಲೆ ಪ್ರಾಸಿಕ್ಯೂಷನ್ ಕೂಡ ಹೋಗೋದಕ್ಕೆ ಅಧಿಕಾರಿಗಳು ಸಜ್ಜಾಗ್ತಿದ್ದಾರೆ. ಬಹುಶಃ ಆಹಾರ ಸುರಕ್ಷತೆ ಪ್ರಾಧಿಕಾರ ಮುಖಾಂತರ ಆರೋಗ್ಯ ಇಲಾಖೆಯ ಸಂಬಂಧ ಅಧಿಕಾರಿಗಳು ಬಹುಶಃ ಇದು ತಪಾಸಣೆ ನಮ್ಮ ಜವಾಬ್ದಾರಿ, ನಾವು ಮಾಡಲೇಬೇಕು. ಯಾರನ್ನು ತಪಾಸಣೆ ಯಾವಾಗ ತಪಾಸಣೆ ಮಾಡ್ತಂದು ಮಾತಿರುವಂಥ ವಿಚಾರ. ಅದಕ್ಕೆ ಅನುಗುಣವಾಗಿ ಬಹುಶಃ ಇವತ್ತು ತಪಾಸಣೆ ಅದು 1-2 ದಿವಸಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ. ತಪಾಸಣೆ ಕಂಟಿನ್ಯೂಸ್ ಆಗಿ ಇರ್ತದೆ ಇದರಲ್ಲಿ. ಅದಕ್ಕೆ ಆ ಸಂಪೂರ್ಣವಾದ ಮಾಹಿತಿಯನ್ನು ಅಧಿಕಾರಿಗಳು ಕೊಡ್ತಾರೆ. ಕೊಟ್ಟ ತಕ್ಷಣ ಆ ಮಾಹಿತಿ ನಾನು ನಿಮ್ಗೆ ಕೊಡ್ತೇನೆ, ಎಷ್ಟು ಕಡೆ ಆಗಿದೆ. ಬಹಳಷ್ಟು ಕಡೆ ಇವತ್ತು ರೇಡ್ ಮಾಡಿದ್ದಾರೆ. 35 ನಾವು ಟೀಮ್ ಮಾಡಿದ್ದೇವೆ. ಅದ್ರ ಜೊತೆಯಲ್ಲಿ ಬೇರೆ ಬೇರೆ ನಮಗೆ ಮಲ್ಟಿನ್ಯಾಷನಲ್ ಕಂಪನಿ ಇವತ್ತು ಆರೋಗ್ಯವಂತ ಊಟ ಅಂತ ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಕೂಡ ಇವತ್ತು ಅದು ಸ್ಯಾಂಪಲ್ಸ್, ಫುಡ್ ಸ್ಯಾಂಪಲ್ಸ್, ಅಲ್ಲಿಗೆ ಬಂದ ವಸ್ತುಗಳು ಎಲ್ಲಿಂದ ಬರ್ತದೆ, ಎಷ್ಟು ತಿಂಗಳದು ಫ್ರೀಸರಲ್ಲಿ ಇರ್ತದೆ, ಇದೆಲ್ಲ ಕೂಡ ವಿವರ ನಾವು ಪಡ್ಕೊಂಡಿದ್ದೇವೆ. ಈಗ ಇಲ್ಲಿ 4 ಹೋಟ್ಲು ನಮಗೆ ನ್ಯೂನತೆಗಳು ಕಂಡು ಬಂದಿದೆ. ಅದು ಹೇಳಿದ್ನಲ್ಲ, ಟಸ್ಕಾನ, ರಾಯಲ್ ಚೈನಾ, ಇನ್ನೊಂದು ಇದಿದೆ ಮಡ್ರಾಸ್ ಕಿಚನ್, ಅಲ್ಲೂ ಒಂಚೂರು ಎಕ್ಸ್ಪೈರಿ ಪ್ರಾಡಕ್ಟ್ ಸಿಕ್ಕಿದೆ. ಸೊ ಅಲ್ಲಿ ನೋಟಿಸ್ ಕೊಟ್ಟು ಇದು ಮಾಡ್ತಾರೆ. ಸ್ಯಾಂಪಲ್ಸ್ ಇನ್ನು ಈಗ ತೆಗಿತಿದ್ದಾರೆ. ಇಲ್ಲೊಂದು 10-15 ಸ್ಯಾಂಪಲ್ ಆಗುತ್ತೆ. ನಮಗೂ ಈಗ 3 ದಿನದಿಂದ ನೋಡ್ತಾ ಇದ್ದೀವಿ. ಈಗ ಇದಕ್ಕೆಲ್ಲ ಒಂದು ಅಡ್ವೈಸರೀಸ್ ಇಶ್ಯೂ ಮಾಡ್ತೀವಿ, ಇದೇ ತರ ಪಾಲಿಸಬೇಕು ಅಂತ ಇದು ಮಾಡ್ತೀವಿ. ಯಾಕಂದ್ರೆ ಎಷ್ಟೋ ಕಡೆ ಇಲ್ಲಿ ಹೋಟ್ಲವ್ರಿಗೂ ಅವ್ರಿಗೆ ರೂಲ್ಸೇ ಗೊತ್ತಿಲ್ಲ. ಈಗಾಗಲೇ ಚಿಕನ್ ಮಟನ್ಗೆ ನಾನು ಅಡ್ವೈಸರಿ ಇಶ್ಯೂ ಮಾಡಿದ್ದೀನಿ, ಬಟ್ ಅದು ಯಾರು ಪಾಲಿಸ್ತಾ ಇಲ್ಲ. ಸೊ ಈಗ ನೋಡಿದಾಗ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿದೆ ಅಂತ. ತುಂಬಾ ಒಳ್ಳೇದು, ನೀವು ಮಾಡ್ತಾ ಇರಿ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ 30 ದಿವಸದ 30th ಡೇಟ್ ಆಗಿ ಮುಗಿದಿರುವ 30 ಡೇಸ್ ಎಲ್ಲ ಇದು ಮಾಡಿರೋದ್ರಿಂದ ತುಂಬಾ ಇದಾಗ್ತದೆ. ಜನರಿಗೆ ಒಳ್ಳೇದಾಗೋ ತರ ಮಾಡ್ಲಿ, ಒಳ್ಳೇದಾಗ್ಲಿ. ಅದನ್ನೆಲ್ಲ ತಿಂದ್ಬಿಟ್ಟು ಆರೋಗ್ಯ ಕೆಟ್ಟೋದ್ರೆ ಏನ್ ಮಾಡ್ತಾರೆ, ಅದನ್ನು ಯೋಚನೆ ಮಾಡಬೇಕು. ಇವಾಗ ಎಲ್ಲಾ ಪ್ರಾಣಿಗಳದನ್ನು ಮಾಡ್ತಾರೆ ಅಂತ ನಮಗೆ ಬರ್ತಾ ಇದೆ ವರದಿ. ಅದರಿಂದ ಬಹಳ ತಪ್ಪಾಗುತ್ತೆ. ನಮ್ಮ ಜನಗಳು ಎಚ್ಚೆತ್ಕೋಬೇಕು. ಕ್ವಾಲಿಟಿ ಬಗ್ಗೆ, ಇದ್ರ ಬಗ್ಗೆ, ಚೊಕ್ಕಟವಾದ ಬಗ್ಗೆ ಅದನ್ನು ಪ್ರತ್ಯಕ್ಷವಾಗಿ ಪ್ರಮಾಣೀಕರಿಸಿ ನೋಡಿಬಿಟ್ಟು ಆಮೇಲೆ ಯೂಸ್ ಮಾಡೋದು ಒಳ್ಳೆಯದು. ಆಬ್ವಿಯಸ್ಲಿ ನಾಟ್ ಗುಡ್ ಅಲ್ವಾ, ಯಾರೂ ಒಪ್ಪಲ್ಲ ಇದನ್ನ. ನಾವು ಮನೇಲಿ ಮಾಡ್ಕೊಳಕ್ ತಿನ್ನಕ್ಕಾಗದೇ ಇರೋ ಟೈಮಲ್ಲಿ ನಾವು ಹೋಗ್ತೀವಿ. ರೇಟ್ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ, ಕ್ವಾಲಿಟಿ ಫುಡ್ ಕೊಟ್ರೆ ಎಲ್ರಿಗೂ ಒಳ್ಳೇದು. ಗವರ್ಮೆಂಟ್ ಶುಡ್ ಟೇಕ್ ಪ್ರಾಪರ್ ಆಕ್ಷನ್ ಅಗೇನ್ಸ್ಟ್ ಇಟ್ ಅಂಡ್ ದೇ ಶುಡ್ ಅವಾಯ್ಡ್ ಇಟ್. ಇಸ್ ಲೈಕ್ ನಾವೇನೋ ಬಟ್ಟೆಯಲ್ಲಿ ಲಾಭ ಮಾಡ್ತಿದೀವಿ, ಅದ್ರಲ್ಲಿ ಬೇರೆ ವಸ್ತು ಲಾಭ ಮಾಡ್ಲಿ, ತಿನ್ನೋ ಅನ್ನೋದಲ್ಲಿ ಯಾರು ಲಾಭ ಮಾಡಕೋ. ಜನಕ್ಕೆ ಹೆಂಗಂದ್ರೆ ಸ್ಟಾರ್ಟಿಂಗು ನಮ್ಗೆ ಎಷ್ಟು ಬರುತ್ತಾ ಬರ್ಲಿ, ಫಸ್ಟ್ ಹಂಗ್ ಮಾಡೋಣ ಅಂತ ಇರ್ತಾರೆ. ಹೋಗ್ತಾ ಹೋಗ್ತಾ ಗ್ರೀಡಿನೆಸ್ ಇಂದ ಜನರು ಹೆಂಗಾದ್ರೂ ಹೋಗ್ಲಿ, ನಮಗ್ ದುಡ್ಡು ಬಂದ್ರೆ ಸಾಕು ಅಂತಾರೆ. ಆ ಮೈಂಡ್ ಸೆಟ್ ಒಂದು ಬಿಟ್ಬಿಟ್ಟು ನಾವ್ ಹೆಂಗೋ ಅವರು ನಮ್ ತರನ ಅಂತ ಅವ್ರಿಗೂ ಕರೆಕ್ಟ್ ಆಗಿ ಸರ್ವ್ ಮಾಡಿದ್ರೆ ಇಟ್ಸ್ ಗುಡ್ ಅಂತ. 5 ಸ್ಟಾರ್ ಅಂತ ಹೇಳಂಗಿಲ್ಲ, ಕಡಿಮೆ ಅಂತ ಹೇಳಂಗಿಲ್ಲ. ಎಲ್ಲ ಹೋಟೆಲಲ್ಲೂ ಇದೊಂದು ಚೆಕ್ ಆಗ್ಬೇಕಂತ.
ಇನ್ನು ಈ ಒಂದು ಹೋಟೆಲ್ ರೇಡ್ ಆದಂತಹ ಬಳಿಕ 5 ಸ್ಟಾರ್ ಹೋಟೆಲ್ಗಳ ಬಗ್ಗೆ ಗ್ರಾಹಕರ ಅಭಿಪ್ರಾಯ ಏನಿದೆ, ಇದ್ರ ಬಗ್ಗೆ ಹೋಟೆಲ್ ಅಸೋಸಿಯೇಷನ್ಗಳು ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಕರೆಸ್ಪಾಂಡೆಂಟ್ ಪ್ರಗತಿ ಶೆಟ್ಟಿ ಅವರು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಬನ್ನಿ ನೋಡೋಣ. ನಗರದ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಆಹಾರವನ್ನ ತಿಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಹೋಟೆಲ್ಗಳು ನೈರ್ಮಲ್ಯವನ್ನ ಕಾಪಾಡಿಕೊಳ್ತವೆ ಅನ್ನುವಂತಹ ನಂಬಿಕೆಯಲ್ಲಿ ಜನ 5 ಸ್ಟಾರ್ ಹೋಟೆಲ್ಗಳಿಗೆ ಹೋಗ್ತಾರೆ. ಆದ್ರೆ ಇಂತಹ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲೇ ಕೊಳೆತ ಆಹಾರಗಳು, ಕೊಳೆತು ಹೋಗಿರುವಂತಹ ತರಕಾರಿಗಳು, ಅವಧಿ ಮೀರಿರುವಂತಹ ಹಾಲು ಪತ್ತೆಯಾಗಿರೋದು ಜನರ ನಿದ್ದೆಯನ್ನ ಕೆಡಿಸಿದೆ. ಈ ಬಗ್ಗೆ ಸಿಲಿಕಾನ್ ಸಿಟಿಯ ಸಾರ್ವಜನಿಕರು ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಭಾರತೀಯ ಆಹಾರ ಗುಣಮಟ್ಟ ಮತ್ತು ಸುರಕ್ಷತಾ ಪ್ರಾಧಿಕಾರ ನಿಗದಿಪಡಿಸಿರುವ ಪರಿಶೀಲನಾ ಮಾದರಿ ಅನ್ವಯ ನಗರದ ಅನೇಕ 5 ಸ್ಟಾರ್ ಮತ್ತು 3 ಸ್ಟಾರ್ ಹೋಟೆಲ್ಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿ ಆಹಾರ ಪದಾರ್ಥಗಳ ತಪಾಸಣೆಯನ್ನ ನಡೆಸಿದ್ರು. ಹೋಟೆಲ್ಗಳಲ್ಲಿರುವ ತರಕಾರಿ, ಮಾಂಸ, ಪಾನೀಯ ಪದಾರ್ಥಗಳ ಆಹಾರ ಮಾದರಿಯನ್ನ ಸಂಗ್ರಹಿಸಲಾಗಿದೆ. ಸಂಶಯಾಸ್ಪದವಾಗಿದ್ದ ಮಾದರಿಗಳನ್ನು ಸಂಗ್ರಹಿಸಿ ವಿಶ್ಲೇಷಣೆಗಾಗಿ ಪ್ರಯೋಗಾಲಯಕ್ಕೆ ಸಲ್ಲಿಸಲು ಅಗತ್ಯ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ. ವರದಿ ಬಂದ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಕೂಡ ಅಧಿಕಾರಿಗಳು ಮಾಹಿತಿ ನೀಡಿದ್ರು. ಈ ವಿಚಾರದ ಬಗ್ಗೆ ಸಾರ್ವಜನಿಕರನ್ನ ಮಾತನಾಡಿಸಿದಾಗ ಅವರು ಕೂಡ ಕಿಡಿಕಾರಿದ್ದಾರೆ. ಹೋಟೆಲ್ಗಳಿಗೆ ಹೋಗೋದೇ ಒಂದು ದೊಡ್ಡ ತಲೆನೋವಾಗಿ ಹೋಗ್ಬಿಟ್ಟಿದೆ. ಮನೆಯಲ್ಲೇ ಅಡುಗೆ ಮಾಡಿಕೊಂಡು ತಿಂದ್ರೆ ಬಹಳ ಒಳ್ಳೆಯದು ಅಂತ ಅನಿಸ್ತಾ ಇದೆ. ಆದ್ರೆ ಈಗಿನ ಮಕ್ಕಳು ಹೊರಗಡೆ ಊಟನ ಇಷ್ಟಪಡ್ತಾರೆ, ಪರಿಣಾಮ ಆರೋಗ್ಯವನ್ನ ಕೆಡಿಸಿಕೊಳ್ತಾರೆ ಅಂತ ಕಿಡಿಕಾರಿದ್ದಾರೆ. ತಿನ್ನಲ್ಲ, ಆಚೆನೆ ಜಾಸ್ತಿ. ಅದೇ ಬೈಕೊಂಡ್ ಬರ್ತಾ ಇದೀವಿ ಹುಡುಗರಿಗೆ. ಹೋಗಿ ಹೋಗಿ ಆಚೆ ತಿಂತಾರೆ ಅಂತ. ಯಾಕೆ ತಿನ್ಬೇಕು? ಮನೇಲಿ ಒಳ್ಳೆ ಆಹಾರ ಅಲ್ವಾ, ಒಂದಿಷ್ಟು ಅನ್ನ ಮಾಡ್ರೆ ಒಳ್ಳೆ ಆಹಾರ ಅಲ್ವಾ, ಮನೇಲಿ ತಿನ್ಬೇಕು ಅಲ್ಲ. ಹೋಟ್ಲಲ್ಲಿ ಎಷ್ಟು ಅಂತ ತಿನ್ನಕಾತಿದ್ದೆ. ಒಂದಷ್ಟು ಸೋಡಾ ಹಾಕಿರ್ತಾರೆ, ಫ್ರಿಜ್ಜಲ್ಲಿ ಇಕ್ಕಿರ್ತಾರೆ, ಕೊಡ್ತಾರೆ, ನಮಗೆ ಗೊತ್ತಾಗಲ್ಲ, ಆರೋಗ್ಯ ಕೆಡ್ತಿದೆ. ಮನುಷ್ಯರು ಅರ್ಥ ಮಾಡ್ಕೊಬೇಕು. ಮನೇಲಿರೋ ಫುಡ್ ಬಿಟ್ಟು ಈಚೆ ಕಡೆ ತಿನ್ನೋದು ಕಮ್ಮಿ ಮಾಡಬೇಕು. ಅದ ಹೇಳೋದು. ಹೆಂಗಸರು ಮಾಡಿ ಇಕ್ಕಿದ್ರೆ ಎಲ್ಲಾ ತಿಂತಾರೆ. ಹೆಂಗಸರು ಮಾಡಕ್ ಬಾರ ಈ ಕಾಲದಲ್ಲಿ, ಅದಕ್ಕೆ ಮಾಡಲ್ಲ. ಬ್ಯಾಚುಲರ್ಸ್ ಅವರೇ ಮನೇಲಿ ಯೂಟ್ಯೂಬ್ ಅಂತ ಬಿಟ್ಟವ್ರೆ, ಎಷ್ಟು ಬಿಟ್ಟವ್ರೆ, ಆರಾಮಾಗಿ ಮಾಡ್ಕೊಬೋದಲ್ಲ ಮನೆಯಲ್ವೇ. ಜನಕ್ಕೆ ಮೋಸ ಮಾಡ್ತಾರಲ್ಲ, ಎಲ್ಲ ನಂಬ್ಕೊಂಡಲ್ಲಿ ಹೋಗ್ತಾರೆ, ಈ ತರ ಆಗುತ್ತೆ. ಸ್ವಲ್ಪ ಇದು ಮಾಡ್ಕೋಬೇಕಾಗುತ್ತೆ. ಏನ್ ಹೇಳ್ತೀರಾ ಸರ್ಕಾರಕ್ಕೆ, ಆರೋಗ್ಯ ಇಲಾಖೆ? ಸರ್ಕಾರ ಅದನ್ನ ಇನಿಷಿಯೇಟಿವ್ ತಗೊಂಡು ಏನಾದರೂ ಇದು ಮಾಡಬೇಕು. ಪ್ರಾಪರ್ ಚೆಕಿಂಗ್ ಎಲ್ಲ ಮಾಡಿಬಿಟ್ಟು ಇದು ಮಾಡಬೇಕಾಗುತ್ತೆ. ಅದೇ ಮಹಾರಾಷ್ಟ್ರಲ್ಲಿ ಆಗಿದ್ದಲ್ಲ ಆ ಥರ ಒಂದು ಮಿನಿಸ್ಟ್ರು ಕರ್ನಾಟಕ ಕರೆಕ್ಟಾಗಿ ಬರಬೇಕು. ಅದಕ್ಕೋಸ್ಕರ ನಮ್ಮ ಬೆಂಗಳೂರಲ್ಲೂ ಕರೆಕ್ಟಾಗಿರೋರು ಯಾರು ಬಂದರೆ ಎಲ್ಲ ರೈಡ್ ಆಗುತ್ತೆ. ಅವ್ರ ಥರ ಸ್ಟ್ರಿಕ್ಟ್ ಮಿನಿಸ್ಟ್ರು ಬಂದರೆ ಎಲ್ಲ ಕರೆಕ್ಟಾಗಿ ಯಾವ ಥರ ಈಗ ಎಷ್ಟು ಪ್ರೈವೇಟ್ ಏನಿದ್ರೆ 198 ಎಷ್ಟೋ ಬ್ಯಾನ್ಗಳಾಗಿದ್ದಾರೆ ಹೋಟೆಲಲ್ಲಿ, ಆ ಥರ ಆಗುತ್ತೆ. ನಮ್ಮಲ್ಲೂ ಕರ್ನಾಟಕದಲ್ಲಿ ಅಂತ ಅಧಿಕಾರಿಗಳು ಬರಲೇಬೇಕು ನಮ್ಮ ಇದಕ್ಕೆ ಬೆಂಗಳೂರಿಗೆ. ಈಗ ನಾನು ಮೊನ್ನೆ ಹೋಗಿದ್ದು ಯಾವ್ದು ಬೇಡ ಮಾಡೋದ ಹೋಗಿದಾಗ ಒಂದು ವಿಂಗ್ಸ್ ನೋಡಿ ಚೆನ್ನಾಗಿರ್ಲಿಲ್ಲ. ನಾವು ಅಲ್ಲೇ ಹೋಗಿ ಕಂಪ್ಲೇಂಟ್ ಮಾಡಿದೋ. ಅದ್ಕಂದಿದ್ರು ನಾವು ಬೇರೆ ಕೊಡ್ತೀವಿ ಅಂತ ಇದು ಮಾಡಿ ಹಂಗೆ ಮ್ಯಾನೇಜ್ ಮಾಡ್ತಾ ಇದ್ರು. ಅದಕ್ಕೆ ನಾವು ಬೇಡ ಅಂತ ರೀಫಂಡ್ ಇಸ್ಕೊಂಡು ಬಂದ್ಬಿಟ್ಟು ಚೆಕ್ ಮಾಡಿದಾಗ ಯಾವ್ದನ್ನ ಮನೆಲ್ಲ ತೋರಿಸ್ತಾರಲ್ಲ, ಕೊಳ್ತಿದ್ ಚಿಕನ್ನು, ಕೊಳ್ತಿದ್ ಈರುಳ್ಳಿ, ಆಲೂಗೆಡ್ಡೆ, ಚಿಕನ್ನು, ಮಟನ್ ಎಲ್ಲ ಇರುತ್ತೆ. ಅದು ಒಂದೊಂದು ವಾರ ಇದ್ರೂ ಅದನ್ನ ಕೇರ್ ಮಾಡಲ್ಲ. ಆ ರುಚಿಯಾಗಿ ಚೆನ್ನಾಗಿ ತೊಳೆದು ತಂದು ಕೊಡ್ತಾರೆ ನೋಡಿ ಪ್ಲೇಟ್ಗೆ, ಅದು ರುಚಿ ಅವ್ರಿಗೆ. ಅದೇನು ಮಾಡೋಕ್ಕಾಗಲ್ಲ. ಅದು ನಮ್ಮ ಡಿಪಾರ್ಟ್ಮೆಂಟ್ನವರು, ಆ ಹೋಟ್ಲು ಡಿಪಾರ್ಟ್ಮೆಂಟ್ನವರು ಅದನ್ನೆಲ್ಲ ಚೆಕ್ ಮಾಡಬೇಕು. ಮ್ಯಾನೇಜರ್ ಅಂತ ಒಬ್ಬ ಇರ್ತಾನಲ್ವಾ, ಅವನೇನು ಹಾಕ್ತಾರೆ, ಏನು ಮಾಡ್ತಾರೆ ಅದನ್ನ ಚೆಕ್ ಮಾಡಬೇಕು. ಆವಾಗ ಚೊಕ್ಕಾಗಿ ಇರುತ್ತೆ. ಮಾಂಸ ಎಲ್ಲ ವೇಸ್ಟು, ಅದೇ ಬಂದು ತೋರಿಸ್ತಾರೆ. ಅಲ್ಲಿ ಯಾರು ಹೋಗ್ತಾರೆ, ನಾವು ಹೋಗೋದೇ ಇಲ್ಲ. ಆ ಹೋಟ್ಲಿಗೆಲ್ಲ ದೊಡ್ಡ ದೊಡ್ಡ ಕಾರು ತಲೆ ಹೊಡೆದವ್ರು ಹೋಗ್ತಾರೆ. ಅಲ್ಲಿ ಮಾಂಸ ಹಳೆದೆಲ್ಲ ಕೊಡ್ತಾರೆ, ತಿನ್ಬಿಟ್ಟು ಬಂದ್ಬಿಡ್ತಾರೆ. ನಾವದಕ್ಕೆ ಹೋಗಲ್ಲ. ಇಲ್ಲೇ ಕಬ್ಬನ್ಪೇಟೆ ಯಾವ್ದೋ ಒಂದು ಹೋಟ್ಲು. ಇನ್ನು ನಿಯಮವನ್ನ ಉಲ್ಲಂಘಿಸಿರುವಂತಹ ಇಂತಹ ಹೋಟೆಲ್ಗಳಲ್ಲಿ ಆಹಾರವನ್ನ ಸೇವನೆ ಮಾಡಿದ್ರಿಂದ ಜನರ ಆರೋಗ್ಯದ ಮೇಲೆ ಯಾವ ರೀತಿಯಾದಂತಹ ಪ್ರತಿಕೂಲ ಪರಿಣಾಮ ಬೀರ್ತಾ ಹೋಗುತ್ತೆ. ಈ ಬಗ್ಗೆ ಫುಡ್ ಎಕ್ಸ್ಪರ್ಟ್ಸ್, ತಜ್ಞ ವೈದ್ಯರು ಏನ್ ಹೇಳ್ತಾರೆ, ಇದನ್ನ ಮಂಜು ಆರ್ಯ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ, ಕೇಳಿ. ಬೆಂಗಳೂರು ನಗರದಲ್ಲಿರುವಂತಹ ಪ್ರತಿಷ್ಠಿತ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳ ಮೇಲೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ, ಪರಿಶೀಲನೆಯನ್ನು ಕೂಡ ಅಷ್ಟೇ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತುಂಬಾ ದಿನಗಳಿಂದ ಇಟ್ಕೊಂಡಂತಹ ಮಾಂಸ ಆಗಿರಬಹುದು, ತರಕಾರಿಗಳನ್ನ ಇವರು ಅಡುಗೆಗೆ ಬಳಸ್ತಿರುವಂತಹ ವಿಚಾರ ಕೂಡ ಅಷ್ಟೇ ಬಯಲಾಗಿದೆ. ಜೊತೆಗೆ ಅದೆಲ್ಲವನ್ನೂ ಕೂಡ ಅಷ್ಟೇ ಸೀಸ್ ಮಾಡ್ಕೊಂಡಿರುವಂತಹ ಅಧಿಕಾರಿಗಳು ಕೇಸ್ ಹಾಕೋದಕ್ಕೂ ಕೂಡ ಅಷ್ಟೇ ಈಗಾಗಲೇ ಮುಂದಾಗಿದ್ದಾರೆ. ಹಾಗಾದ್ರೆ ಅದೆಲ್ಲವನ್ನೂ ಕೂಡ ತಿಂತಿರುವಂತಹ ನಮ್ಮ ಮೇಲೆ, ನಮ್ಮ ಆರೋಗ್ಯದ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ,
ಅದು ತಿಂದಂತಹ ಬಳಿಕ ಯಾವೆಲ್ಲ ರೀತಿಯಂತಹ ಕಾಯಿಲೆಗಳು ನಮ್ಮ ಶರೀರದ ಒಳಗೆ ಹೋಗುತ್ತೆ ಅನ್ನುವಂಥದ್ರ ಬಗ್ಗೆ ವೈದ್ಯಾಧಿಕಾರಿಗಳು ಏನ್ ಹೇಳ್ತಾರೆ ಅಂತ ನೋಡೋಣ. ಪರಿಶೀಲನೆ ಮಾಡಿದಂತಹ ವೇಳೆಯಲ್ಲಿ ಕೊಳೆತಂತಹ ತರಕಾರಿ, ಮಾಂಸ, ಅವಧಿ ಮೀರಿದಂತಹ ಮೊಸರು, ಸಾಸ್, ತುಪ್ಪ ಮತ್ತು ತಂಪು ಪಾನೀಯಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಇನ್ನು ಈ ರೀತಿಯಾದಂತಹ ಆಹಾರವನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಅದು ಪರಿಣಾಮ ಕೂಡ ಅಷ್ಟೇ ಬೀರುತ್ತೆ. ಯಾಕಂದ್ರೆ ಫುಡ್ ಪಾಯ್ಸನಿಂಗ್ ಅನ್ನುವಂಥದ್ದು ತಕ್ಷಣ ಆಗಬಹುದು, ಆದರೆ ಅದರಲ್ಲಿರುವಂತಹ ವಿಷದ ಅಂಶಗಳು ನಮ್ಮ ದೇಹದ ಒಳಗಡೆ ಹೋಗಿ ನಿಧಾನವಾಗಿ ನಮ್ಮ ದೇಹದಲ್ಲಿರುವಂತಹ ಕೆಲವೊಂದು ಪಾರ್ಟ್ಸ್ನ ಮೇಲೆ ಅದು ಎಫೆಕ್ಟ್ ಹೊಡಿಸುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಕಿಡ್ನಿ ಆಗಿರ್ಬೋದು, ಲಿವರು, ಬ್ರೈನು, ಹಾರ್ಟು, ಇದರ ಮೇಲೆಯೂ ಕೂಡ ಅಷ್ಟೇ ಎಫೆಕ್ಟ್ ಹೊಡೆಯುತ್ತೆ ಅನ್ನುವಂಥ ಮಾತನ್ನು ಕೂಡ ವೈದ್ಯಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ಚೆನ್ನಾಗಿರುವಂತಹ ಆಹಾರ ತಿಂದಂತಹ ವೇಳೆಯಲ್ಲಿ ನಮ್ಮ ಆರೋಗ್ಯ ಅದಕ್ಕೆ ಸ್ಪಂದಿಸುತ್ತೆ. ಒಂದ್ ವೇಳೆ ಏನಾದರೂ ಹದಗೆಟ್ಟಂತಹ ಆಹಾರವನ್ನು ನಾವು ಸೇವನೆ ಮಾಡಿದಂತಹ ವೇಳೆಯಲ್ಲಿ ಅದು ಒಮ್ಮೊಮ್ಮೆ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಆಗುತ್ತೆ. ಎಷ್ಟೇ ರಿಯಾಕ್ಟ್ ಆದರೂ ಕೂಡ ಅಷ್ಟೇ ನಿಧಾನವಾಗಿ ವಿಷಪೂರಿತವಾದಂತಹ ಒಂದಷ್ಟು ಅಂಶಗಳು ನಮ್ಮ ದೇಹವನ್ನು ಸೇರ್ಕೊಳ್ತಾನೆ ಇರುತ್ತೆ. ವೈದ್ಯಾಧಿಕಾರಿಗಳು ಹೇಳುವಂತಹ ಪ್ರಕಾರವಾಗಿ ಈ ಒಂದು ವರ್ಷದಲ್ಲಿ ಸುಮಾರು 80 ಲಕ್ಷದಿಂದ 1 ಕೋಟಿಯಷ್ಟು ಜನ ಇದುವರೆಗೂ ಈ ರೀತಿಯಾಗಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಈ ರೀತಿಯಾದಂತಹ ಒಂದು ಸ್ಟೋರೇಜ್ ಆಹಾರವನ್ನ ತಿಂದು ಹಾಸ್ಪಿಟಲೈಸ್ಡ್ ಆಗಿದ್ದಾರೆ ಅನ್ನುವಂಥ ಒಂದು ಭಯಾನಕವಾದಂತಹ ವಿಚಾರವನ್ನು ಕೂಡ ಅಷ್ಟೇ ತಿಳಿಸ್ಕೊಟ್ಟಿದ್ದಾರೆ. ಒಂದು ಮಾಂಸ ಪದಾರ್ಥ ತಿನ್ನೋದ್ರಿಂದ ಹಲವಾರು ಕಾಯಿಲೆಗಳು ಬರುತ್ತೆ, ನಾನು ಹೇಳ್ದಂಗೆ ಆಲ್ರೆಡಿ. ಆಮೇಲೆ ಎರಡನೇದು ಹಣ್ಣು ಹಂಪಲು ತರಕಾರಿಗಳ ತಿನ್ನೋದ್ರಿಂದನೂ ಕೂಡ ಈ ಥರ ಏನು ಒಂದು ಸ್ಟೋರೇಜ್ ಅವೆಲ್ಲ ಸರಿಯಾಗಿ ಮಾಡದೇ ಇರೋದ್ರಿಂದ ಒಂದು ಸಣ್ಣ ಕಾಯಿಲೆಯಿಂದ ಹಿಡಿದು ನಿಮಗೆ ಕ್ಯಾನ್ಸರ್ವರೆಗೂ ಬರ್ಬೋದು. ಅಂದರೆ ಉದಾಹರಣೆಗೆ ಹೇಳ್ತಾ ಹೋದಾಗ ಹಂತವಾಗಿ ನಾವು ನೋಡ್ತಾ ಹೋದಾಗ ಇದರಿಂದ ಲಿವರಿಗೆ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ, ಕಿಡ್ನಿಗೆ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ, ಆಮೇಲೆ ಬ್ರೈನಿಗೆ ಕೂಡ ತೊಂದರೆ ಆಗುತ್ತೆ. ಗ್ರೋತ್ ಆಗಿರೋಂಥ ವೆಜಿಟೇಬಲ್ಸ್ ತಗೊಳ್ಳೋದ್ರಿಂದ, ಗ್ರೋತ್ ಆಗಿರೋಂಥ ನಾನ್ ವೆಜ್ ತಗೊಳ್ಳೋದ್ರಿಂದ ತುಂಬಾ ಅವ್ರ ಬೆಳವಣಿಗೆಯಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಸೊ ಯಾವ ತರ ಕಾಸಸ್ ಬರ್ತಾ ಇದೆ ಅಂದ್ರೆ ದೊಡ್ಡವರು ಅಡಲ್ಟ್ಸ್ ಅಲ್ಲೂ ಅಷ್ಟೇ ಕ್ಯಾನ್ಸರ್ GI ಕ್ಯಾನ್ಸರ್ಸ್ ಮತ್ತೆ ಇಸೋಫೇಜಿಯಲ್ ಕ್ಯಾನ್ಸರ್ಸ್ ಅಂತಾರೆ, ಸ್ಟಮಕ್ ಕ್ಯಾನ್ಸರ್ಸ್ ಅಂತ ಬರ್ತಾ ಇದೆ. ಈವನ್ ಲಿವರ್ ಕ್ಯಾನ್ಸರ್ಸ್ ಮತ್ತೆ ಕಿಡ್ನಿ ಕ್ಯಾನ್ಸರ್ಸ್ ಇದರೆಲ್ಲ ಜಾಸ್ತಿ ನೋಡ್ ಬರ್ತಾ ಇದೆ. ಸೊ ಹಾಗಾಗಿ ನೀವು ಮನೆಯಲ್ಲೇ ಕುಕ್ ಮಾಡಿ ತಗೊಳ್ಳೋದ್ರಿಂದ ನಿಮ್ಗೆ ನ್ಯೂಟ್ರಿಷಿಯಸ್ ಫುಡ್ ಸಿಗುತ್ತೆ. ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೇವಲ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳ ಮೇಲೆ ಮಾತ್ರ ದಾಳಿ ಮಾಡಿಲ್ಲ, ಮಕ್ಕಳು ಅತಿ ಹೆಚ್ಚಾಗಿ ತಿನ್ನುವಂತಹ ಜಂಕ್ ಫುಡ್ಗಳ ಮೇಲೆಯೂ ಕೂಡ ಅಷ್ಟೇ ಕಣ್ಣಿಟ್ಟಿದ್ದಾರೆ. KFC, ಮೆಕ್ಡೊನಾಲ್ಡ್ ಮೇಲೆಯೂ ಕೂಡ ಅಷ್ಟೇ ದಾಳಿಯನ್ನ ಮಾಡಿದ್ದು ಪರಿಶೀಲನಾ ಕಾರ್ಯವನ್ನ ನಡೆಸಿದ್ದಾರೆ. ಇದೆಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ಮಾದೇಶ್ ಮಾಹಿತಿ ಕೊಡ್ತಾರೆ. ಇನ್ನು ಈ ಫಾಸ್ಟ್ ಫುಡ್ ಆಗಿರ್ಬೋದು, ಬೇಕರಿ ಐಟಮ್ಸ್ ಗಳಿಗೆ ಮಕ್ಕಳು ಮತ್ತೆ ಸ್ಟೂಡೆಂಟ್ಗಳು ಹೆಚ್ಚು ಅಡಿಕ್ಟ್ ಆಗಿರ್ತಾರೆ. ಅಂತಹ ವಿಚಾರಗಳಲ್ಲೂ ಕೂಡ ಆರೋಗ್ಯ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಈಗಾಗಲೇ 5 ಸ್ಟಾರ್ ಹೋಟೆಲ್ಗಳಾಗಿರ್ಬೋದು, KFC ಅಂತ ಸ್ಟೋರ್ಗಳಲ್ಲಾಗಿರ್ಬೋದು, ಅಲ್ಲಿ ಕ್ವಾಲಿಟಿ ಫುಡ್ ಸಿಗ್ತಿಲ್ಲ. ಇದ್ರ ಬಗ್ಗೆ ಈಗಾಗಲೇ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಮಕ್ಕಳಿಗೆ ಸಿಗುವಂತಹ ಫಾಸ್ಟ್ ಫುಡ್ ಆಗಿರ್ಬೋದು, ಮತ್ತೆ ಸ್ಟೂಡೆಂಟ್ಗಳು ಒಂದಷ್ಟು ಫಾಸ್ಟ್ ಫುಡ್ ಆಗಿರ್ಬೋದು, ಬೇರೆ ಬೇರೆ ತಿಂಡಿ ತಿನಿಸುಗಳಿಗೆ ಅಡಿಕ್ಟ್ ಆಗಿರ್ತಾರೆ. ಇದ್ರ ಬಗ್ಗೆ ಸ್ಟೂಡೆಂಟ್ಗಳು ಏನಂತಾರೆ, ಮಕ್ಕಳು ಏನಂತಾರೆ, ಪೋಷಕರು ಏನಂತಾರೆ, ಇದೆಲ್ಲದರ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹೌದು, ಆಹಾರ ಇಲಾಖೆಯ ಅಧಿಕಾರಿಗಳು ಜಂಕ್ ಫುಡ್ಗಳ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ಈಗಾಗಲೇ 5 ಸ್ಟಾರ್ 3 ಸ್ಟಾರ್ಗಳಂತಹ ಹೋಟೆಲ್ಗಳಲ್ಲಿಯೇ ಕ್ವಾಲಿಟಿ ಫುಡ್ ಸಿಗ್ತಿಲ್ಲ ಅನ್ನೋದು ಪ್ರೂವ್ ಆಗಿದೆ. ಕಳಪೆ ಮಟ್ಟದ ಪದಾರ್ಥ ಬಳಸ್ತಿರೋದು ಗೊತ್ತಾಗಿದೆ. ಇನ್ನು ಮಕ್ಕಳು ಮತ್ತೆ ವಿದ್ಯಾರ್ಥಿಗಳು ಹೆಚ್ಚಾಗಿ ಜಂಕ್ ಫುಡ್ಗಳಿಗೆ ಅಡಿಕ್ಟ್ ಆಗಿರ್ತಾರೆ. ಆದ್ರೆ ಜಂಕ್ ಫುಡ್ಗಳ ಮಳಿಗೆಯಲ್ಲೂ ಕೂಡ ಸಾಸ್ಗಳ ಮೇಲೆ ಲೇಬಲ್ ಇಲ್ಲದಿರೋದು ಕಂಡುಬಂದ ಹಿನ್ನೆಲೆ ಅಧಿಕಾರಿಗಳು ನಿನ್ನೆ ಸಿಬ್ಬಂದಿಗೆ ತರಾಟೆ ತೆಗೆದುಕೊಂಡಿದ್ರು. ಜೊತೆಗೆ ಮ್ಯಾಕ್ಡೊನಾಲ್ಡ್ಗೂ ಕೂಡ ಭೇಟಿ ನೀಡಿದ ತಂಡ ಸ್ವೀಟ್ ಕಾರ್ನ್, ಬಟರ್ ಬನ್ಸ್ಗಳ ಜೊತೆಗೆ ಪ್ರೈಸ್ಗಳು ಹಾಗೂ ಕರಿದ ತಿಂಡಿಗಳಿಗೆ ಬಳಕೆ ಮಾಡುವ ಎಣ್ಣೆಯಲ್ಲೂ ಕೂಡ ರೂಲ್ಸ್ ಬ್ರೇಕ್ ಮಾಡಿತ್ತು ಅನ್ನೋದು ಗೊತ್ತಾಗಿತ್ತು. ಹೀಗಾಗಿ ಅದ್ರ ಬಗ್ಗೆಯೂ ಕೂಡ ಹೆಚ್ಚು ಗಮನವಹಿಸಲಾಗ್ತಿದೆ. ರೇಟ್ ವೇಳೆ ಇಂಥ ವಿಷಯಗಳೆಲ್ಲ ಬೆಳಕಿಗೆ ಬಂದಿರೋ ಹಿನ್ನೆಲೆಯಲ್ಲಿ ಪೋಷಕರು ಕೂಡ ಶಾಕ್ ಆಗಿದ್ದಾರೆ. ಒಳ್ಳೆ ರೀತಿಯಾಗಿ ತರಕಾರಿ ಮತ್ತೆ ಹೋಟೆಲ್ಗಳಲ್ಲಿ ತಿಂಡಿ ಊಟ ಸರಿಯಾಗಿ ವ್ಯವಸ್ಥೆ ಕೊಡ್ತಾ ಇಲ್ಲ. ಖಾರ ಜಾಸ್ತಿ ಕೊಡೋಂಥದ್ದು. ಅವರು ಏನಂದ್ರೆ ಜನಕ್ಕೆ ಟೇಸ್ಟ್ ಬೇಕಾಗಿದೆ. ಅಲ್ಲಿ ಪದಾರ್ಥಗಳು ಯಾವ್ದು ಕೊಳ್ತೋಗಿದೆಯಾ, ಯಾವ್ದು ಚೆನ್ನಾಗಿದೆಯಾ, ಯಾವ್ದು ನೋಡಲ್ಲ. ಮಕ್ಳಿಗೆ ತುಂಬಾ ಅನಾರೋಗ್ಯ ಇದು ಕಾಡ್ತಾ ಇದೆ. ಜ್ವರ ಆಗಿರ್ಬೋದು, ತಲೆನೋವು ಆಗಿರ್ಬೋದು, ಅದೇ ಒಂದಲ್ಲ ಒಂದು ರೀತಿಯಾಗಿ ಪರಿಣಾಮಗಳು ಬೀರ್ತಾ ಇದೆ. ಮಕ್ಕಳಿಗೆ ತೊಂದರೆ ಆಗ್ತಾ ಇರೋದು. ಕಸ್ಟಮರ್ಸ್ಗೆ, ಅಂಗಡಿಯವ್ರಿಗೆ ಯಾರಿಗೇನು ತೊಂದರೆ ಆಗ್ತಾ ಇಲ್ಲ. ಅವ್ರು ದುಡ್ಡು ಮಾಡ್ಕೊಂತ ಇದ್ದಾರೆ. ಕೆಲವು ಹೋಟ್ಲಲ್ಲಿ ಚೆನ್ನಾಗಿರುತ್ತೆ, ಕೆಲವು ಹೋಟ್ಲಲ್ಲಿ ಚೆನ್ನಾಗಿರಲ್ಲ. ಆಯಿಲ್ ಎಲ್ಲ ಒಳ್ಳೆ ಹಾಕಲ್ಲ, ತರಕಾರಿ ಒಳ್ಳೆ ಹಾಕಲ್ಲ, ಆರೋಗ್ಯ ಕೆಡುತ್ತೆ. ತಿಂದ್ರೆ ಆರೋಗ್ಯ ಹಾಳಾಗತ್ತೆ. ಹೌದು, ಮಕ್ಕಳು ಸ್ಟೂಡೆಂಟೇ ಫಸ್ಟ್ ಕಲಿಬೇಕು, ಹೊರಗಡೆ ತಿನ್ನೋದು ಬಿಡಬೇಕು. ಸರ್, ಸ್ಟೂಡೆಂಟ್ಸ್ ಅವ್ರಿಗೆ ತುಂಬಾನೇ ತೊಂದರೆ ಆಗುತ್ತೆ. ಅವರು ಫುಡ್ ಅಲ್ಲಿ ತುಂಬಾ ಹೈಜೆನಿಕ್ ಇದ್ದಾಗ ಮಾತ್ರ ನೋಡ್ಬಿಟ್ಟು ತಗೊಬೇಕು. ಆಮೇಲೆ ಫಾಸ್ಟ್ ಫುಡ್ ನ
ಆದಷ್ಟು ಕಡಿಮೆ ಮಾಡ್ಕೊಬೇಕು. ಈಗಿನ ಲೈಫ್ ಸ್ಟೈಲ್ನ ಸ್ವಲ್ಪ ಯೂತ್ಸು ಚೇಂಜ್ ಮಾಡ್ಕೊಬೇಕು ಸರ್. ಕ್ವಾಲಿಟಿ ಅಲ್ಲ, ನೀಟ್ನೆಸ್ ಇರಲ್ಲ, ಗಲೀಜ್ ಇರುತ್ತೆ. ಅದರಿಂದ ಸ್ಟೂಡೆಂಟ್ಗಳಿಗೆ ಯಾವ ತರ ಇದಾಗುತ್ತೆ? ತುಂಬಾ ತೊಂದರೆ ಇರುತ್ತೆ. ಹೆಲ್ತ್ ಎಫೆಕ್ಟ್ ತುಂಬಾ ತೊಂದರೆ ಮಕ್ಕಳಿಗೆ. ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ ಸರ್. ಫುಡ್ ಅನ್ನೋದಪ್ಪ ಅಂದ್ರೆ ಅವ್ರು ಕೊಡ್ತಕ್ಕ ನಿನ್ನೆ ಟಿವಿಯಲ್ಲಿ ನೋಡಿದಾಗಪ್ಪ ಅಂದ್ರೆ ಈ ಪೂರ ಆನಿಯನ್ ಎಲ್ಲ ಪೂರ ಫಂಗಸ್ ಆಗಿತ್ತು. ಅವನ್ನೆಲ್ಲ ಹಾಕಿ ತೋರಿಸಿದ್ರು. ಎಲ್ಲಿ ಆಗಿರ್ತಾರೆ ಅದಕ್ಕೆ ಒಳ್ಳೆ ಅಮೌಂಟ್ ಅವ್ರು ಕೊಟ್ಟಿರ್ತಾರೆ, ಪೇ ಮಾಡಿರ್ತಾರೆ ಅಂದ್ರೆ ಅವ್ರಿಗೆ ಒಳ್ಳೆ ಆಹಾರ ಕೊಡ್ಬೇಕಾಗಿರ್ತಕ್ಕಂಥ ಅವ್ರ ಕರ್ತವ್ಯ ಇರ್ತೈತಲ್ಲ, ಅದು ಕೊಡ್ಬೇಕು ಅವರು. ಸರ್, ಅಧಿಕಾರಿಗಳು ಕ್ರಮ ತಗೋಬೇಕು ಅಂತ ಹೇಳ್ತೀನಿ. ಈಗ ನೀವೆಲ್ಲ ಹೋಗ್ತಿರ್ತೀರಾ ಸ್ಟೂಡೆಂಟ್ಸ್? ಹಾ ಸರ್, ಹೋಗ್ತಿರ್ತೀವಿ. KFC ಅಲ್ಲಿ ಇಲ್ಲೆಲ್ಲ ಹೋಗ್ತಿರ್ತೀರಾ? ಅಲ್ಲಿ ಫುಡ್ ಎಲ್ಲ ನಿಮ್ಗೆ ಏನ್ ಅನ್ಸುತ್ತೆ? ನಾವು ಚೆನ್ನಾಗಿರುತ್ತೆ ಅಂತ ಹೋಗ್ತೀವಿ, ಬಟ್ ಹಿಂಗೆಲ್ಲ ಆಗುತ್ತೆ ಅಂತ ನಮಗೂ ಗೊತ್ತಿರಲ್ಲ ಸರ್. ಅದಕ್ಕೆ ಒಂಚೂರು ಅಧಿಕಾರಿಗಳು ಕ್ರಮ ತಗೋಬೇಕು ಅಂತ ಹೇಳ್ತೀವಿ ಸರ್. ಒಟ್ನಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ನಡೆಸ್ತಿರುವಂತಹ ರೇಡ್ ಬಗ್ಗೆ ಎಲ್ಲಾ ಕಡೆಗಳಲ್ಲೂ ಕೂಡ ಉತ್ತಮ ರೆಸ್ಪಾನ್ಸ್ ಬಂದಿದೆ. ಸೊ ಇದು ಮಾಡ್ತಿರುವಂತದ್ದು ತುಂಬಾನೇ ಒಳ್ಳೇದು ಅನ್ನುವಂಥದ್ದು. ಆದ್ರೆ ಈಗ ರೇಡ್ ಮಾಡಿರುವಂತಹ ಒಂದು 56 ಕಡೆಗಳಲ್ಲೂ ಕೂಡ ಎಷ್ಟೊಂದು ಸ್ಯಾಂಪಲ್ಸ್ ಗಳನ್ನ ತೆಗೆದುಕೊಂಡು ಒಂದು ಪ್ರಯೋಗಾಲಯಕ್ಕೆ ರವಾನೆಯನ್ನ ಮಾಡಿದ್ದಾರೆ. ಸೊ ಅದರ ಒಂದು ರಿಪೋರ್ಟ್ ಬರುವವರೆಗೂ ಕೂಡ ಇವರು ಕಾಯ್ತಿದ್ದಾರೆ. ರಿಪೋರ್ಟ್ ಬಂದಂತಹ ಬಳಿಕ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು ಅಥವಾ ದಂಡವನ್ನ ವಿಧಿಸಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಕೂಡ ನಡೆಯುತ್ತೆ. ಸೊ ಅದಕ್ಕೋಸ್ಕರ ಅಧಿಕಾರಿಗಳು ಈ ಒಂದು ರಿಪೋರ್ಟ್ಗೆ ವೇಟ್ ಮಾಡ್ತಿರುವಂತದ್ದು. ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ ಆಗಿದೆ. ಮುಂದಿನ ಸ್ಪೆಷಲ್ ಸ್ಟೋರಿ ಜೊತೆ ಬರ್ತೀವಿ. ನಾನು ಹಂಸ ಶ್ಯಾಮಲಾ, ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸಲು.